ಕಾರವಾರದ ನೌಕಾನೆಲೆಗೆ 5ನೇ ಶತಮಾನದ ಈ ಹಡಗನ್ನ ಸೇರ್ಪಡೆ ಮಾಡೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಈ ಹಡಗು ನಿಜಕ್ಕೂ ನೀವು ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಕಬ್ಬಿಣದಿಂದ ಅಥವಾ ಇನ್ಯಾವುದೇ ಮೆಟೀರಿಯಲ್ಸ್ ಇಂದ ಮಾಡಿರುವಂತಹ ಹಡಗಲ್ಲ, ತೆಂಗಿನ ನಾರಿನಿಂದ ಮಾಡಿರುವಂತಹ ಹಡಗು ಇದು. ಏನಿದು ಅಂತೀರಾ ಈ ಸ್ಟೋರಿ? ಶತಮಾನದ ಪ್ರಾಚೀನ ಹಡಗು ಮರುಸೃಷ್ಟಿ. ಕಾರವಾರ ನೌಕಾನೆಲೆಯಲ್ಲಿ ತೆಂಗಿನ ನಾರಿನ ಹಡಗು. ಗುಹೆಗಳಲ್ಲಿನ ಚಿತ್ರವನ್ನ ಆಧರಿಸಿ ಮಾಡಲಾದ 5ನೇ ಶತಮಾನದ ಹಡಗನ್ನ ಜಗತ್ತಿಗೆ ಪರಿಚಯಿಸಲು ನೌಕಾದಳ ಮುಂದಾಗಿದೆ. 5ನೇ ಶತಮಾನದಲ್ಲಿ ಬಳಸಲಾಗುತ್ತಿತ್ತು ಎನ್ನಲಾದ ತೆಂಗಿನ ನಾರಿನಿಂದ ತಯಾರಿಸಲಾಗಿರುವ ಹಡಗು ನಾಳೆಯಿಂದ ಕಾರವಾರ ನೌಕಾನೆಲೆಯಲ್ಲಿ ಸ್ಥಾನಗಿಟ್ಟಿಸಿಕೊಳ್ಳಲಿದೆ. ಜಗತ್ತಿನ ಅತ್ಯಂತ ಪ್ರಾಚೀನ ಹಡಗು ಎಂಬ ಪ್ರಖ್ಯಾತಿ ಪಡೆದಿರುವ ಈ ಹಡಗನ್ನು ಹೋಡಿ ಇನ್ನೋವೇಷನ್ಸ್ನವರು ಮರುಸೃಷ್ಟಿ ಮಾಡಿದ್ದಾರೆ. ಈ ವಿಶಿಷ್ಟ ಹಡಗು ಸಂಪೂರ್ಣವಾಗಿ ಗೋವಾದಲ್ಲಿ ವಿನ್ಯಾಸಗೊಳಿಸಲಾಗಿದ್ದು, ಕೇರಳದ ನಿಪುಣ ಕಲಾವಿದರ ಪರಿಣಿತಿಯಿಂದ ತಯಾರಾಗಿದೆ. ಹಡಗಿನ ತಗಡನ್ನು ತೆಂಗಿನಕಾಯಿಯ ನಾರು ಹಗ್ಗದಿಂದ ಹೊಲಿಯಲಾಗಿದೆ. ಈ ನಾರಿನ ಹಡಗು ಭಾರತದ ಪ್ರಾಚೀನ ಹಡಗು ಪ್ರಯಾಣದ ಪರಂಪರೆಯ ಪ್ರತೀಕವಾಗಿದೆ. ಹಡಗಿನ ಮರದ ತಳವನ್ನ ಕಿತ್ತಳೆ ಮರ ಹಾಗೂ ಸಾಗುವಾನಿ ಮರದ ಹಲಗೆಯಿಂದ ನಿರ್ಮಿಸಲಾಗಿದೆ. ಹೋಡಿ ಇನ್ನೋವೇಷನ್ಸ್ ಭಾರತೀಯ ನೌಕಾಪಡೆ ಮತ್ತು ಸಂಸ್ಕೃತಿ ಸಚಿವಾಲಯದ ನಡುವೆ ತ್ರಿಪಕ್ಷೀಯ ಒಪ್ಪಂದದ ಮೂಲಕ ಕಾರ್ಯಗತಗೊಳ್ಳುತ್ತಿದೆ. ಒಪ್ಪಂದದ ಷರತ್ತಿನಂತೆ ಈ ಹಡಗನ್ನು ಕಾರವಾರ ನೌಕಾನೆಲೆಗೆ ತರಲಾಗಿದೆ. ಈ ಹಡಗು ಭಾರತದ ಪ್ರಾಚೀನ ಹಡಗು ನಿರ್ಮಾಣ ಪರಿಣಿತಿಗೆ ಜೀವಂತ ಸಾಕ್ಷಿಯಾಗಿದೆ. ನಾಳೆ ಕೇಂದ್ರ ಸಚಿವರಿಂದ ಕಾರವಾರ ನೌಕಾನೆಲೆಯಲ್ಲಿ ಲೋಕಾರ್ಪಣೆಯಾಗಲಿದೆ. ಶೇಷಗಿರಿ ಮುನ್ನಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಾರವಾರದ ನೌಕಾನೆಲೆಗೆ 5ನೇ ಶತಮಾನದ ಈ ಹಡಗನ್ನ ಸೇರ್ಪಡೆ ಮಾಡೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಈ ಹಡಗು ನಿಜಕ್ಕೂ ನೀವು ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಕಬ್ಬಿಣದಿಂದ ಅಥವಾ ಇನ್ಯಾವುದೇ ಮೆಟೀರಿಯಲ್ಸ್ ಇಂದ ಮಾಡಿರುವಂತಹ ಹಡಗಲ್ಲ, ತೆಂಗಿನ ನಾರಿನಿಂದ ಮಾಡಿರುವಂತಹ ಹಡಗು ಇದು. ಏನಿದು ಅಂತೀರಾ ಈ ಸ್ಟೋರಿ? ಶತಮಾನದ ಪ್ರಾಚೀನ ಹಡಗು ಮರುಸೃಷ್ಟಿ. ಕಾರವಾರ ನೌಕಾನೆಲೆಯಲ್ಲಿ ತೆಂಗಿನ ನಾರಿನ ಹಡಗು. ಗುಹೆಗಳಲ್ಲಿನ ಚಿತ್ರವನ್ನ ಆಧರಿಸಿ ಮಾಡಲಾದ 5ನೇ ಶತಮಾನದ ಹಡಗನ್ನ ಜಗತ್ತಿಗೆ ಪರಿಚಯಿಸಲು ನೌಕಾದಳ ಮುಂದಾಗಿದೆ. 5ನೇ ಶತಮಾನದಲ್ಲಿ ಬಳಸಲಾಗುತ್ತಿತ್ತು ಎನ್ನಲಾದ ತೆಂಗಿನ ನಾರಿನಿಂದ ತಯಾರಿಸಲಾಗಿರುವ ಹಡಗು ನಾಳೆಯಿಂದ ಕಾರವಾರ ನೌಕಾನೆಲೆಯಲ್ಲಿ ಸ್ಥಾನಗಿಟ್ಟಿಸಿಕೊಳ್ಳಲಿದೆ. ಜಗತ್ತಿನ ಅತ್ಯಂತ ಪ್ರಾಚೀನ ಹಡಗು ಎಂಬ ಪ್ರಖ್ಯಾತಿ ಪಡೆದಿರುವ ಈ ಹಡಗನ್ನು ಹೋಡಿ ಇನ್ನೋವೇಷನ್ಸ್ನವರು ಮರುಸೃಷ್ಟಿ ಮಾಡಿದ್ದಾರೆ. ಈ ವಿಶಿಷ್ಟ ಹಡಗು ಸಂಪೂರ್ಣವಾಗಿ ಗೋವಾದಲ್ಲಿ ವಿನ್ಯಾಸಗೊಳಿಸಲಾಗಿದ್ದು, ಕೇರಳದ ನಿಪುಣ ಕಲಾವಿದರ ಪರಿಣಿತಿಯಿಂದ ತಯಾರಾಗಿದೆ. ಹಡಗಿನ ತಗಡನ್ನು ತೆಂಗಿನಕಾಯಿಯ ನಾರು ಹಗ್ಗದಿಂದ ಹೊಲಿಯಲಾಗಿದೆ. ಈ ನಾರಿನ ಹಡಗು ಭಾರತದ ಪ್ರಾಚೀನ ಹಡಗು ಪ್ರಯಾಣದ ಪರಂಪರೆಯ ಪ್ರತೀಕವಾಗಿದೆ. ಹಡಗಿನ ಮರದ ತಳವನ್ನ ಕಿತ್ತಳೆ ಮರ ಹಾಗೂ ಸಾಗುವಾನಿ ಮರದ ಹಲಗೆಯಿಂದ ನಿರ್ಮಿಸಲಾಗಿದೆ. ಹೋಡಿ ಇನ್ನೋವೇಷನ್ಸ್ ಭಾರತೀಯ ನೌಕಾಪಡೆ ಮತ್ತು ಸಂಸ್ಕೃತಿ ಸಚಿವಾಲಯದ ನಡುವೆ ತ್ರಿಪಕ್ಷೀಯ ಒಪ್ಪಂದದ ಮೂಲಕ ಕಾರ್ಯಗತಗೊಳ್ಳುತ್ತಿದೆ. ಒಪ್ಪಂದದ ಷರತ್ತಿನಂತೆ ಈ ಹಡಗನ್ನು ಕಾರವಾರ ನೌಕಾನೆಲೆಗೆ ತರಲಾಗಿದೆ. ಈ ಹಡಗು ಭಾರತದ ಪ್ರಾಚೀನ ಹಡಗು ನಿರ್ಮಾಣ ಪರಿಣಿತಿಗೆ ಜೀವಂತ ಸಾಕ್ಷಿಯಾಗಿದೆ. ನಾಳೆ ಕೇಂದ್ರ ಸಚಿವರಿಂದ ಕಾರವಾರ ನೌಕಾನೆಲೆಯಲ್ಲಿ ಲೋಕಾರ್ಪಣೆಯಾಗಲಿದೆ. ಶೇಷಗಿರಿ ಮುನ್ನಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಾರವಾರದ ನೌಕಾನೆಲೆಗೆ 5ನೇ ಶತಮಾನದ ಈ ಹಡಗನ್ನ ಸೇರ್ಪಡೆ ಮಾಡೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಈ ಹಡಗು ನಿಜಕ್ಕೂ ನೀವು ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಕಬ್ಬಿಣದಿಂದ ಅಥವಾ ಇನ್ಯಾವುದೇ ಮೆಟೀರಿಯಲ್ಸ್ ಇಂದ ಮಾಡಿರುವಂತಹ ಹಡಗಲ್ಲ, ತೆಂಗಿನ ನಾರಿನಿಂದ ಮಾಡಿರುವಂತಹ ಹಡಗು ಇದು. ಏನಿದು ಅಂತೀರಾ ಈ ಸ್ಟೋರಿ? ಶತಮಾನದ ಪ್ರಾಚೀನ ಹಡಗು ಮರುಸೃಷ್ಟಿ. ಕಾರವಾರ ನೌಕಾನೆಲೆಯಲ್ಲಿ ತೆಂಗಿನ ನಾರಿನ ಹಡಗು. ಗುಹೆಗಳಲ್ಲಿನ ಚಿತ್ರವನ್ನ ಆಧರಿಸಿ ಮಾಡಲಾದ 5ನೇ ಶತಮಾನದ ಹಡಗನ್ನ ಜಗತ್ತಿಗೆ ಪರಿಚಯಿಸಲು ನೌಕಾದಳ ಮುಂದಾಗಿದೆ. 5ನೇ ಶತಮಾನದಲ್ಲಿ ಬಳಸಲಾಗುತ್ತಿತ್ತು ಎನ್ನಲಾದ ತೆಂಗಿನ ನಾರಿನಿಂದ ತಯಾರಿಸಲಾಗಿರುವ ಹಡಗು ನಾಳೆಯಿಂದ ಕಾರವಾರ ನೌಕಾನೆಲೆಯಲ್ಲಿ ಸ್ಥಾನಗಿಟ್ಟಿಸಿಕೊಳ್ಳಲಿದೆ.
ಜಗತ್ತಿನ ಅತ್ಯಂತ ಪ್ರಾಚೀನ ಹಡಗು ಎಂಬ ಪ್ರಖ್ಯಾತಿ ಪಡೆದಿರುವ ಈ ಹಡಗನ್ನು ಹೋಡಿ ಇನ್ನೋವೇಷನ್ಸ್ನವರು ಮರುಸೃಷ್ಟಿ ಮಾಡಿದ್ದಾರೆ. ಈ ವಿಶಿಷ್ಟ ಹಡಗು ಸಂಪೂರ್ಣವಾಗಿ ಗೋವಾದಲ್ಲಿ ವಿನ್ಯಾಸಗೊಳಿಸಲಾಗಿದ್ದು, ಕೇರಳದ ನಿಪುಣ ಕಲಾವಿದರ ಪರಿಣಿತಿಯಿಂದ ತಯಾರಾಗಿದೆ. ಹಡಗಿನ ತಗಡನ್ನು ತೆಂಗಿನಕಾಯಿಯ ನಾರು ಹಗ್ಗದಿಂದ ಹೊಲಿಯಲಾಗಿದೆ. ಈ ನಾರಿನ ಹಡಗು ಭಾರತದ ಪ್ರಾಚೀನ ಹಡಗು ಪ್ರಯಾಣದ ಪರಂಪರೆಯ ಪ್ರತೀಕವಾಗಿದೆ. ಹಡಗಿನ ಮರದ ತಳವನ್ನ ಕಿತ್ತಳೆ ಮರ ಹಾಗೂ ಸಾಗುವಾನಿ ಮರದ ಹಲಗೆಯಿಂದ ನಿರ್ಮಿಸಲಾಗಿದೆ. ಹೋಡಿ ಇನ್ನೋವೇಷನ್ಸ್ ಭಾರತೀಯ ನೌಕಾಪಡೆ ಮತ್ತು ಸಂಸ್ಕೃತಿ ಸಚಿವಾಲಯದ ನಡುವೆ ತ್ರಿಪಕ್ಷೀಯ ಒಪ್ಪಂದದ ಮೂಲಕ ಕಾರ್ಯಗತಗೊಳ್ಳುತ್ತಿದೆ. ಒಪ್ಪಂದದ ಷರತ್ತಿನಂತೆ ಈ ಹಡಗನ್ನು ಕಾರವಾರ ನೌಕಾನೆಲೆಗೆ ತರಲಾಗಿದೆ. ಈ ಹಡಗು ಭಾರತದ ಪ್ರಾಚೀನ ಹಡಗು ನಿರ್ಮಾಣ ಪರಿಣಿತಿಗೆ ಜೀವಂತ ಸಾಕ್ಷಿಯಾಗಿದೆ. ನಾಳೆ ಕೇಂದ್ರ ಸಚಿವರಿಂದ ಕಾರವಾರ ನೌಕಾನೆಲೆಯಲ್ಲಿ ಲೋಕಾರ್ಪಣೆಯಾಗಲಿದೆ. ಶೇಷಗಿರಿ ಮುನ್ನಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಾರವಾರದ ನೌಕಾನೆಲೆಗೆ 5ನೇ ಶತಮಾನದ ಈ ಹಡಗನ್ನ ಸೇರ್ಪಡೆ ಮಾಡೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಈ ಹಡಗು ನಿಜಕ್ಕೂ ನೀವು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಕಬ್ಬಿಣದಿಂದ ಅಥವಾ ಇನ್ಯಾವುದೇ ಮೆಟೀರಿಯಲ್ಸ್ ಇಂದ ಮಾಡಿರುವಂತಹ ಹಡಗಲ್ಲ, ತೆಂಗಿನ ನಾರಿನಿಂದ ಮಾಡಿರುವಂತಹ ಹಡಗು ಇದು. ಏನಿದು ಅಂತೀರಾ ಈ ಸ್ಟೋರಿ? ಶತಮಾನದ ಪ್ರಾಚೀನ ಹಡಗು ಮರುಸೃಷ್ಟಿ. ಕಾರವಾರ ನೌಕಾನೆಲೆಯಲ್ಲಿ ತೆಂಗಿನ ನಾರಿನ ಹಡಗು. ಗುಹೆಗಳಲ್ಲಿನ ಚಿತ್ರವನ್ನು ಆಧರಿಸಿ ಮಾಡಲಾದ 5ನೇ ಶತಮಾನದ ಹಡಗನ್ನ ಜಗತ್ತಿಗೆ ಪರಿಚಯಿಸಲು ನೌಕಾದಳ ಮುಂದಾಗಿದೆ. 5ನೇ ಶತಮಾನದಲ್ಲಿ ಬಳಸಲಾಗುತ್ತಿತ್ತು ಎನ್ನಲಾದ ತೆಂಗಿನ ನಾರಿನಿಂದ ತಯಾರಿಸಲಾಗಿರುವ ಹಡಗು ನಾಳೆಯಿಂದ ಕಾರವಾರ ನೌಕಾನೆಲೆಯಲ್ಲಿ ಸ್ಥಾನಗಿಟ್ಟಿಸಿಕೊಳ್ಳಲಿದೆ. ಜಗತ್ತಿನ ಅತ್ಯಂತ ಪ್ರಾಚೀನ ಹಡಗು ಎಂಬ ಪ್ರಖ್ಯಾತಿ ಪಡೆದಿರುವ ಈ ಹಡಗನ್ನು ಹೋಡಿ ಇನ್ನೋವೇಷನ್ಸ್ನವರು ಮರುಸೃಷ್ಟಿ ಮಾಡಿದ್ದಾರೆ. ಈ ವಿಶಿಷ್ಟ ಹಡಗು ಸಂಪೂರ್ಣವಾಗಿ ಗೋವಾದಲ್ಲಿ ವಿನ್ಯಾಸಗೊಳಿಸಲಾಗಿದ್ದು, ಕೇರಳದ ನಿಪುಣ ಕಲಾವಿದರ ಪರಿಣಿತಿಯಿಂದ ತಯಾರಾಗಿದೆ. ಹಡಗಿನ ತಗಡನ್ನು ತೆಂಗಿನಕಾಯಿಯ ನಾರು ಹಗ್ಗದಿಂದ ಹೊಲಿಯಲಾಗಿದೆ. ಈ ನಾರಿನ ಹಡಗು ಭಾರತದ ಪ್ರಾಚೀನ ಹಡಗು ಪ್ರಯಾಣದ ಪರಂಪರೆಯ ಪ್ರತೀಕವಾಗಿದೆ. ಹಡಗಿನ ಮರದ ತಳವನ್ನ ಕಿತ್ತಳೆ ಮರ ಹಾಗೂ ಸಾಗುವಾನಿ ಮರದ ಹಲಗೆಯಿಂದ ನಿರ್ಮಿಸಲಾಗಿದೆ. ಹೋಡಿ ಇನ್ನೋವೇಷನ್ಸ್ ಭಾರತೀಯ ನೌಕಾಪಡೆ ಮತ್ತು ಸಂಸ್ಕೃತಿ ಸಚಿವಾಲಯದ ನಡುವೆ ತ್ರಿಪಕ್ಷೀಯ ಒಪ್ಪಂದದ ಮೂಲಕ ಕಾರ್ಯಗತಗೊಳ್ಳುತ್ತಿದೆ. ಒಪ್ಪಂದದ ಷರತ್ತಿನಂತೆ ಈ ಹಡಗನ್ನು ಕಾರವಾರ ನೌಕಾನೆಲೆಗೆ ತರಲಾಗಿದೆ. ಈ ಹಡಗು ಭಾರತದ ಪ್ರಾಚೀನ ಹಡಗು ನಿರ್ಮಾಣ ಪರಿಣಿತಿಗೆ ಜೀವಂತ ಸಾಕ್ಷಿಯಾಗಿದೆ. ನಾಳೆ ಕೇಂದ್ರ ಸಚಿವರಿಂದ ಕಾರವಾರ ನೌಕಾನೆಲೆಯಲ್ಲಿ ಲೋಕಾರ್ಪಣೆಯಾಗಲಿದೆ. ಶೇಷಗಿರಿ ಮುನ್ನಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಾರವಾರದ ನೌಕಾನೆಲೆಗೆ 5ನೇ ಶತಮಾನದ ಈ ಹಡಗನ್ನ ಸೇರ್ಪಡೆ ಮಾಡೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಈ ಹಡಗು ನಿಜಕ್ಕೂ ನೀವು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಕಬ್ಬಿಣದಿಂದ ಅಥವಾ ಇನ್ಯಾವುದೇ ಮೆಟೀರಿಯಲ್ಸ್ ಇಂದ ಮಾಡಿರುವಂತಹ ಹಡಗಲ್ಲ, ತೆಂಗಿನ ನಾರಿನಿಂದ ಮಾಡಿರುವಂತಹ ಹಡಗು ಇದು. ಏನಿದು ಅಂತೀರಾ ಈ ಸ್ಟೋರಿ? ಶತಮಾನದ ಪ್ರಾಚೀನ ಹಡಗು ಮರುಸೃಷ್ಟಿ. ಕಾರವಾರ ನೌಕಾನೆಲೆಯಲ್ಲಿ ತೆಂಗಿನ ನಾರಿನ ಹಡಗು. ಗುಹೆಗಳಲ್ಲಿನ ಚಿತ್ರವನ್ನು ಆಧರಿಸಿ ಮಾಡಲಾದ 5ನೇ ಶತಮಾನದ ಹಡಗನ್ನ ಜಗತ್ತಿಗೆ ಪರಿಚಯಿಸಲು ನೌಕಾದಳ ಮುಂದಾಗಿದೆ. 5ನೇ ಶತಮಾನದಲ್ಲಿ ಬಳಸಲಾಗುತ್ತಿತ್ತು ಎನ್ನಲಾದ ತೆಂಗಿನ ನಾರಿನಿಂದ ತಯಾರಿಸಲಾಗಿರುವ ಹಡಗು ನಾಳೆಯಿಂದ ಕಾರವಾರ ನೌಕಾನೆಲೆಯಲ್ಲಿ ಸ್ಥಾನಗಿಟ್ಟಿಸಿಕೊಳ್ಳಲಿದೆ. ಜಗತ್ತಿನ ಅತ್ಯಂತ ಪ್ರಾಚೀನ ಹಡಗು ಎಂಬ ಪ್ರಖ್ಯಾತಿ ಪಡೆದಿರುವ ಈ ಹಡಗನ್ನು ಹೋಡಿ ಇನ್ನೋವೇಷನ್ಸ್ನವರು ಮರುಸೃಷ್ಟಿ ಮಾಡಿದ್ದಾರೆ. ಈ ವಿಶಿಷ್ಟ ಹಡಗು ಸಂಪೂರ್ಣವಾಗಿ ಗೋವಾದಲ್ಲಿ ವಿನ್ಯಾಸಗೊಳಿಸಲಾಗಿದ್ದು, ಕೇರಳದ ನಿಪುಣ ಕಲಾವಿದರ ಪರಿಣಿತಿಯಿಂದ ತಯಾರಾಗಿದೆ. ಹಡಗಿನ ತಗಡನ್ನು ತೆಂಗಿನಕಾಯಿಯ ನಾರು ಹಗ್ಗದಿಂದ ಹೊಲಿಯಲಾಗಿದೆ. ಈ ನಾರಿನ ಹಡಗು ಭಾರತದ ಪ್ರಾಚೀನ ಹಡಗು ಪ್ರಯಾಣದ ಪರಂಪರೆಯ ಪ್ರತೀಕವಾಗಿದೆ. ಹಡಗಿನ ಮರದ ತಳವನ್ನ ಕಿತ್ತಳೆ ಮರ ಹಾಗೂ ಸಾಗುವಾನಿ ಮರದ ಹಲಗೆಯಿಂದ ನಿರ್ಮಿಸಲಾಗಿದೆ. ಹೋಡಿ ಇನ್ನೋವೇಷನ್ಸ್ ಭಾರತೀಯ ನೌಕಾಪಡೆ ಮತ್ತು ಸಂಸ್ಕೃತಿ ಸಚಿವಾಲಯದ ನಡುವೆ ತ್ರಿಪಕ್ಷೀಯ ಒಪ್ಪಂದದ ಮೂಲಕ ಕಾರ್ಯಗತಗೊಳ್ಳುತ್ತಿದೆ. ಒಪ್ಪಂದದ ಷರತ್ತಿನಂತೆ ಈ ಹಡಗನ್ನು ಕಾರವಾರ ನೌಕಾನೆಲೆಗೆ ತರಲಾಗಿದೆ. ಈ ಹಡಗು ಭಾರತದ ಪ್ರಾಚೀನ ಹಡಗು ನಿರ್ಮಾಣ ಪರಿಣಿತಿಗೆ ಜೀವಂತ ಸಾಕ್ಷಿಯಾಗಿದೆ. ನಾಳೆ ಕೇಂದ್ರ ಸಚಿವರಿಂದ ಕಾರವಾರ ನೌಕಾನೆಲೆಯಲ್ಲಿ ಲೋಕಾರ್ಪಣೆಯಾಗಲಿದೆ.
ಶೇಷಗಿರಿ ಮುನ್ನಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.